ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸರೋಜಾ. ಆಫೀಸ್ಗೆ ಹೋಗುವಂತಹ ಮಹಿಳೆಯರಿಗಾಗಿರ್ಬೋದು ಅಥವಾ ಕಾಲೇಜಿಗೆ ಹೋಗುವಂತಹ ಹುಡುಗಿಯರಿಗಾಗಿರ್ಬೋದು, ತಲೆಗೆ ಒಂದಿಷ್ಟು ಸಹ ಕೂಡ ಹೇರ್ ಆಯಿಲ್ ಹಚ್ಕೊಳ್ಳೋದಕ್ಕೆ ಒಂದಿಷ್ಟು ಇಷ್ಟ ಇರೋದಿಲ್ಲ. ಯಾಕೆ ಅನ್ನೋದಾದರೆ, ಹೇರ್ ಆಯಿಲ್ನ ಹಚ್ಚಿ ಆಫೀಸ್ಗೆ ಹೋಗಿರೋದಾಗಿರ್ಬೋದು ಅಥವಾ ಕಾಲೇಜ್ಗೆ ಹೋದರೆ ಏನಾಗುತ್ತೆ ಅನ್ನೋದಾದರೆ, ಫೇಸ್ ಎಲ್ಲ ಸಹ ಕೂಡ ತುಂಬ ಡಲ್ಲಾಗಿ ಕಾಣಿಸುತ್ತೆ. ಯಾವುದೇ ರೀತಿಯಾದಂತಹ ಮೇಕಪ್ ಮಾಡಿದ್ರು, ಯಾವುದೇ ರೀತಿಯಾದಂತಹ ಹೇರ್ ಸ್ಟೈಲ್ ಮಾಡಿದ್ರು ಸಹ ಕೂಡ ಒಂದಿಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಹೇರ್ ಆಯಿಲ್ ಹಚ್ಕೊಳ್ಳೋದೇ ಬಿಟ್ಬಿಡ್ತಾರೆ ಕೆಲವೊಬ್ಬರು. ಹೇರ್ ಆಯಿಲ್ ಹಚ್ಚದಿದ್ರೆ ಏನಾಗುತ್ತೆ, ತುಂಬಾ ಸಮಸ್ಯೆಗಳನ್ನೋದು ತಲೆ ಕೂದಲಲ್ಲಿ ಕಾಡ್ತಾ ಬರುತ್ತೆ. ಹೇರ್ ಫಾಲ್ ಸಮಸ್ಯೆ ಆಗಿರ್ಬೋದು, ಡ್ಯಾಂಡ್ರಫ್ ಸಮಸ್ಯೆ ಆಗಿರ್ಬೋದು, ಬಿಳಿ ಕೂದಲಿನ ಸಮಸ್ಯೆ ಆಗಿರ್ಬೋದು, ಸ್ಪ್ಲಿಟ್ ಎಂಡ್ ಸಮಸ್ಯೆ ಆಗಿರ್ಬೋದು. ಸೊ ನೀವು ಯಾವುದೇ ರೀತಿಯಾದಂತಹ ಹೇರ್ ಆಯಿಲ್ನ ಅಪ್ಲೈ ಮಾಡ್ದೇನೆ ಕೇವಲ ಈ ಒಂದು ಸೀರಮ್ ಅಥವಾ ಈ ಒಂದು ನೀರನ್ನು ತಲೆಗೆ ಸ್ಪ್ರೇ ಮಾಡಿದ್ರೆ ಸಾಕಾಗತ್ತೆ. 100ಗೆ 200% ನಿಮ್ಮ ತಲೆ ಕೂದಲಲ್ಲಿ ಕಾಡುವಂತಹ ಎಲ್ಲ ರೀತಿಯಾದಂಥ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಈ ಒಂದು ನೀರಿಂದ. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ನೀರು ಅಥವಾ ಈ ಒಂದು ಸಿರಮ್ನ ಮನೆಯಲ್ಲಿ ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಬಹುದು ಅಂತ ತಿಳಿಸ್ತಾ ಬರ್ತೀನಿ. ಯಾವುದೇ ರೀತಿಯಾದಂತಹ ಹೇರ್ ಆಯಿಲ್ನ ಹಚ್ಚೋ ಆಗಿಲ್ಲ, ಕೇವಲ ಈ ಒಂದು ನೀರನ್ನು ತಲೆಗೆ ಸ್ಪ್ರೇ ಮಾಡಿಕೊಂಡ್ರೆ ಸಾಕಾಗತ್ತೆ. ಈ ಒಂದು ಸಿರಮ್ನ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ನಾನು 1-2 ಟೇಬಲ್ ಸ್ಪೂನ್ ಆಗೋಷ್ಟು ರೈಸ್ ಅಂದರೆ ಅಕ್ಕಿಯನ್ನು 2-3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡಿದ ನಂತರ 2-3 ಗಂಟೆಗಳ ಕಾಲ ಚೆನ್ನಾಗಿ ಸೋಕ್ ಮಾಡಿ ಅಂದರೆ ನೆನೆಸಿ ಅದನ್ನು ಚೆನ್ನಾಗಿ ಕಿವುಚಿ ಆ ಒಂದು ನೀರನ್ನು ಹಾಕ್ಕೊಂಡಿದ್ದೀನಿ. ನಂತರ 4-5 ಹನಿಗಳಾಗೋಷ್ಟು ಗ್ಲಿಸರಿನ್ ನಿಮಗೆ ಆನ್ಲೈನಲ್ಲಿ ಆಗಿರ್ಬೋದು, ಇಲ್ಲ ಅನ್ನೋದಾದರೆ ಮೆಡಿಕಲ್ ಸ್ಟೋರಲ್ಲಿ ಸಹ ಕೂಡ ಸಿಗುತ್ತೆ ಸುಲಭವಾಗಿ. ಸೊ ತುಂಬಾ ಒಳ್ಳೆಯದು ಸ್ನೇಹಿತರೆ. ಯಾರ್ಯಾರಿಗೆ ತುಂಬ ತಲೆ ಕೂದಲೆಲ್ಲ ರಫ್ ಆಗಿರುತ್ತೆ ಅಂದರೆ ಒಂದು ರೀತಿ ತುಂಬ ಸಿಕ್ಕಿರುತ್ತೆ, ಒಂದಿಷ್ಟು ಸಹ ಕೂಡ ಯಾವುದೇ ಒಂದು ಹೇರ್ ಸ್ಟೈಲ್ ಮಾಡಿದ್ರೂ ಸಹ ಕೂಡ ಒಂದಿಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಮತ್ತು ಕರ್ಲಿ ಹೇರ್ಸ್ ಇರೋರ್ಗಂತೂ ಗ್ಲಿಸರಿನ್ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನಿಮ್ಮ ತಲೆ ಕೂದಲನ್ನು ಸಾಫ್ಟ್ ಆ್ಯಂಡ್ ಸ್ಮೂತ್ ಮಾಡುತ್ತೆ, ಸಿಲ್ಕಿ ಆಗಿಡೋದಕ್ಕೆ. ನಂತರ ಸ್ಪ್ಲಿಟ್ ಎಂಡ್ ಸಮಸ್ಯೆಯನ್ನು ಮೇಯ್ನಾಗಿ ಹೋಗಲಾಡಿಸೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಸೊ ನಂತರ ನಾನು ಇದಕ್ಕೆ 1/2 ಟೇಬಲ್ ಸ್ಪೂನ್ ಆಗೋಷ್ಟು ರೆಡಿಮೇಡ್ ಅಲೋವೆರಾ ಜೆಲ್ನೇ ಯೂಸ್ ಮಾಡಬೇಕಾಗತ್ತೆ. ಯಾಕೆಂದರೆ ಇದನ್ನು ಸ್ಟೋರ್ ಮಾಡಿ ಯೂಸ್ ಮಾಡಬಹುದು. ಸೊ ಆ ಕಾರಣಕ್ಕಾಗಿ 1/2 ಟೇಬಲ್ ಸ್ಪೂನ್ ಆಗೋಷ್ಟು ಅಲೋವೆರಾ ಜೆಲ್ನ ಹಾಕ್ಕೊಂಡಿದ್ದೀನಿ. ನಂತರ ಒಂದು ವಿಟಮಿನ್ ಇ ಕ್ಯಾಪ್ಸಲಲ್ಲಿರುವಂತಹ ವಿಟಮಿನ್ ಇ ಆಯಿಲ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಏನಿಲ್ಲ, ಒಂದೊಳ್ಳೆ ಸ್ಪ್ರೇ ಬಾಟಲ್, ಸ್ಮಾಲ್ ಸ್ಪ್ರೇ ಬಾಟಲಲ್ಲಿ ನೀವು ಹಾಕಿ ಒಂದು ₹20-30 ನಿಮಗೆ ನಾರ್ಮಲ್ ಸ್ಟೋರ್ಗಳಲ್ಲೆಲ್ಲ ಸಿಗುತ್ತೆ ನಿಮಗೆ ಸ್ಪ್ರೇ ಬಾಟಲ್ಲು. ಸೊ ಅಕಸ್ಮಾತ್ ಏನಾದರೂ ನೀವು ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಬೈ ಮಾಡಿ ಖಾಲಿ ಆಗಿದ್ದರೆ ಅದನ್ನು ವಾಶ್ ಮಾಡಿ ಅದರಲ್ಲಿ ಸಹ ಕೂಡ ಇದನ್ನು ಸ್ಟೋರ್ ಮಾಡಿ ಯೂಸ್ ಮಾಡ್ಬೋದು. ಹೊರಗಡೆನೇ ಇಟ್ಟು ನೀವೇನಿಲ್ಲ ಅಂದ್ರೂ 1 ತಿಂಗಳಿಂದ 1.5 ತಿಂಗಳವರೆಗೂ ಸಹ ಕೂಡ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು ಸ್ನೇಹಿತರೆ. ಇದನ್ನು ಯಾವ ರೀತಿಯಪ್ಪ ಯೂಸ್ ಮಾಡೋದು, ತುಂಬಾ ಸಿಂಪಲ್ ಇದನ್ನು ಯೂಸ್ ಮಾಡೋದು. ಸೊ ಯಾವ ರೀತಿ ಅಂತ ತಿಳಿಸ್ತಾ ಬರ್ತೀನಿ. ಇದರ ಮಧ್ಯೆ ನನ್ನಲ್ಲಿ ನಿಮಗೆ ಒಂದು ರಿಕ್ವೆಸ್ಟ್, ನೀವೇನಾದರೂ ಈ ಒಂದು ಚಾನಲ್ನ ಇದೇ ಮೊದಲನೇ ಬಾರಿ ನೋಡ್ತಿದ್ರೆ ಮತ್ತಷ್ಟು ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲಂತ ಕೊಡಿ. ಸೊ ದಟ್ ನಾನು ಹಾಕುವಂತಹ ಮುಂದಿನ ಇದೇ ರೀತಿಯಾದಂತಹ ಬ್ಯೂಟಿ ಟಿಪ್ಸ್ನ ನೋಟಿಫಿಕೇಷನ್ಸ್ ನಿಮ್ಮವರೆಗೂ ಬರುತ್ತೆ. ಈಗ ಆಲ್ರೆಡಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ಸಹ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಸೊ ಈ ಒಂದು ಸಿರಮ್ ಅನ್ನೋದು ನಮಗೆ ಸಂಪೂರ್ಣವಾಗಿ ರೆಡಿ ಆಗಿದೆ ಅಲ್ವಾ. ಇದನ್ನು ಯಾವ ರೀತಿಯಪ್ಪ ಯೂಸ್ ಮಾಡೋದು ತಲೆಗೆ ಅನ್ನೋದಾದರೆ, ಅಥವಾ ಈ ಒಂದು ನೀರನ್ನು ಯಾವ ರೀತಿಯಪ್ಪ ತಲೆಗೆ ಯೂಸ್ ಮಾಡೋದು ಅನ್ನೋದಾದರೆ, ತಲೆಗೆ ಸ್ನಾನ ಮಾಡಿದರೂ ಪರವಾಗಿಲ್ಲ, ಇಲ್ಲದೇ ಇದ್ದರೂ ಪರವಾಗಿಲ್ಲ, ಡೈಲಿ ನೀವು ಕಾಲೇಜ್ಗೆ ಹೋಗುವಾಗ ತಲೆನ ಬಾಚ್ತೀರಾ ಅಥವಾ ಆಫೀಸ್ಗೆ ಹೋಗುವಾಗ ಹೊರಗಡೆ ಹೋಗುವಾಗ ನೀವು ತಲೆಯನ್ನು ಬಾಚ್ತೀರಾ. ಸೊ ಆಗ ಏನಿಲ್ಲ, ಸ್ಕ್ಯಾಲ್ಪ್ಗೆಲ್ಲ ಸಹ ಕೂಡ ಈ ಒಂದು ನೀರನ್ನು ತಲೆ ಕೂದಲಿಗೂ ಹಚ್ಕೊಳ್ಬೋದು. ಅಕಸ್ಮಾತ್ ನಿಮ್ಮಲ್ಲಿ ಏನಾದರೂ ಸ್ಪ್ರೇ ಬಾಟಲ್ ಇಲ್ಲ ಅನ್ನೋದಾದರೆ ನಾರ್ಮಲ್ ನೀವು ತೆಂಗಿನೆಣ್ಣೆ ಎಲ್ಲ ಯಾವ ರೀತಿಯಾಗಿ ಹಚ್ಕೊಳ್ತೀರೋ ಸೊ ಅದೇ ರೀತಿಯಲ್ಲಿ ಸ್ವಲ್ಪ ಅಮೌಂಟಲ್ಲಿ ಈ ಒಂದು ನೀರನ್ನು ತೆಗೆದುಕೊಂಡು ತಲೆಯ ಬುಡಕ್ಕೆ, ತಲೆ ಕೂದಲಿಗೆಲ್ಲ ಹಚ್ಚಿ ನಾರ್ಮಲಾಗಿ ನೀವು ಯಾವ ಒಂದು ಹೇರ್ ಸ್ಟೈಲ್ ಮಾಡ್ಕೊಳ್ತೀರೋ ಸೊ ಅದೇ ರೀತಿಯಾಗಿ ಹೇರ್ ಸ್ಟೈಲ್ ಮಾಡಿಕೊಂಡು ಕಾಲೇಜ್ಗೆ ಅಥವಾ ಆಫೀಸ್ಗೆ ಹೋಗೋದು ಅಷ್ಟೇ. ಮನೆಯಲ್ಲಿದ್ದವರು ಆರಾಮಾಗಿ ಯೂಸ್ ಮಾಡ್ಬೋದು. ಡೈಲಿ ಇದನ್ನು ಯೂಸ್ ಮಾಡಬೇಕಾಗತ್ತೆ. ಡೈಲಿ ಯೂಸ್ ಮಾಡೋದ್ರಿಂದ ನಿಮ್ಮ ತಲೆ ಕೂದಲಿನ ಸಮಸ್ಯೆ ಸಹ ಕೂಡ ನಿವಾರಣೆ ಆಗುತ್ತೆ. ನಿಮ್ಮ ತಲೆ ಕೂದಲಿ ದಟ್ಟವಾಗಿ ಬೆಳೆಯೋದಕ್ಕೆ ಸಹ ಕೂಡ ಈ ಒಂದು ನೀರು ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾರ್ಯಾರಿಗೆ ಡೈಲಿ ಏರ್ ಆಯಿಲ್ನೇ ಹಚ್ಕೊಳ್ಳೋದಕ್ಕೆ ಇಷ್ಟ ಇರೋದಿಲ್ವೋ ಅಥವಾ ಕಷ್ಟಕರವಾದಂತಹ ಏರ್ ಪ್ಯಾಕ್ಗಳನ್ನು ತಲೆಗೆ ಹಚ್ಕೊಳ್ಳೋದಕ್ಕೆ ಇಷ್ಟ ಇರೋದಿಲ್ವೋ ಸೊ ಅವರು ಈ ಒಂದು ಈಸಿ ಮೆಥಡ್ನ ಫಾಲೋ ಮಾಡ್ಬೋದು. ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಅನ್ನೋದು ಆಗೋದಿಲ್ಲ. ತುಂಬಾ ಬೆನಿಫಿಟ್ಸ್ ಅನ್ನೋದು ನಿಮಗೆ ಸಿಗುತ್ತೆ. ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ, ದೆನ್ ಬಂದು ಸ್ಪ್ಲಿಟ್ ಎಂಡ್ಸ್ ಏನಾದರೂ ಇದ್ದರೆ ಅದನ್ನು ಕಂಟ್ರೋಲ್ ಮಾಡುತ್ತೆ ಅಂತಲೇ ಹೇಳ್ಬೋದು. ತಲೆ ಕೂದಲನ್ನು ಕಪ್ಪಾಗಿ ಬೆಳೆಯೋದಕ್ಕೆ ಸಹ ಕೂಡ ಈ ಒಂದು ಸಿಂಪಲ್ ಹೋಮ್ ರೆಮಿಡಿ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಆದಷ್ಟು ಯೂಸ್ಫುಲ್ ಆದಂಥ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಏನು ಮಾಡಬೇಕು, ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.